ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಗುರುವಾರ ಶುಕ್ರವಾರ 2 ದಿನದ ವ್ಲಾಗು ಹಾಕಿದ್ದೀನಿ. ಇವತ್ತು ವಿಡಿಯೋ ನೋಡಿ ಫ್ರೆಂಡ್ಸ್. ಇವತ್ತು ಪೂಜೆ ಎಲ್ಲ ಆಯಿತು. ಗುರುವಾರ ಪೂಜೆ ಬೆಳಗ್ಗೆ ಚಿತ್ರಾನ್ನ ಪುಳಿಯೋಗರೆ ಎರಡನ್ನೂ ಮಾಡಿದ್ದೆ. ನಮ್ಮ ಯಜಮಾನ್ರಿಗೆ ಚಿತ್ರಾನ್ನ ಮಾಡಿದ್ದೆ, ಟೊಮಟೊ ಚಿತ್ರಾನ್ನ. ಮಕ್ಕಳಿಗೆ ಪುಳಿಯೋಗರೆ ಮಾಡಿದ್ದೆ, ಯಾಕಂದರೆ ಟೊಮೆಟೊ ಚಿತ್ರಾನ್ನ ಚಿಕ್ಕವಳು ತಿನ್ನಲ್ಲ. ಓಕೆ ಫ್ರೆಂಡ್ಸ್, ಎರಡು ಸ್ವಲ್ಪ ಉಳ್ದೈತೆ, ಅದನ್ನೇ ನಾನು ತಿನ್ನಬೇಕು ಇವಾಗ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್. ಸಾಯಂಕಾಲ ಮಕ್ಕಳನ್ನ ಟ್ಯೂಷನ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಆಮೇಲೆ ಇವತ್ತು ಅಡುಗೆ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗೆ ಮಕ್ಕಳನ್ನ ಬಿಟ್ಬಿಟ್ಟು ವಾಪಸ್ ನನ್ನ ಮನೆಗೆ ಬರೋಷ್ಟೊತ್ತಿಗೆ ಜೋರು ಮಳೆ ಎಷ್ಟು ಜೋರಾಗಿ ಬಂತು ಅಂದರೆ ಅರ್ಧ ಗಂಟೆಯಲ್ಲಿ ಜೋರು ಮಳೆ ಬಂದು ನಿಂತೋಗ್ಬಿಡ್ತು. ಮನೆ ಮುಂದೆ ಎಲ್ಲ ಇಲ್ಲಿ ಸ್ವಲ್ಪ ನೀರು ಬಂದ್ರೇ ಸಾಕು, ನೀರೆಲ್ಲ ನಿಂತ್ಕೊಳುತ್ತೆ. ನೋಡಿ ಎಷ್ಟೊಂದು ನೀರು ನಿಂತ್ಕೊಂಡಿದೆ ಫ್ರೆಂಡ್ಸ್. ನಾನು ಇವತ್ತೇ ಇಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಇದು ಮತ್ತು ನಾನು ಗುರುವಾರ ಮತ್ತು ಶುಕ್ರವಾರ ವ್ಲಾಗು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಮತ್ತೆ ಶುಕ್ರವಾರ ಸ್ಟಾರ್ಟ್ ಮಾಡಿ, ಮತ್ತು ಇದು ಫ್ರೆಂಡ್ಸ್ ಶುಕ್ರವಾರ ವ್ಲಾಗು. ಇವತ್ತು ನಾನು ಶುಕ್ರವಾರ 10:30 ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಅಡುಗೆ ಬೆಳಗ್ಗೆ ಮಾಡಿ ತಿನ್ನಿರಿ. ಇವತ್ತು ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗಿಲ್ಲ. ದೊಡ್ಡವಳಿಗೆ ಸ್ಕೂಲ್ ರಜಾ ಹಾಕಿದ್ಲು, ಯಾಕಂದರೆ ಅವಳಿಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ. ಆದ್ರೂ ನಾಷ್ಟ ಮಾತ್ರ ಟೈಮ್ಗೆ ಕರೆಕ್ಟಾಗಿ ಯಾವಾಗೂ ತಿಂತಾರಲ್ಲ, ಅದಕ್ಕೆ ಇವತ್ತೂ ತಿಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದಾರೆ. ನಾನಿವತ್ತು ಫ್ರೆಂಡ್ಸ್ ತುಂಬ ದಿನದಿಂದ ಮಾಡೋಣ ಬಂದಿದ್ದೆ. ಇದೇನು ಮಾಡಬೇಕು ಗೊತ್ತಾ, ಕ್ರೀಮ್ ಮೇಲೆ ಒಂಥರ ಸಾಸ್ ಥರ ಮಾಡಿ ಬಾಟ್ಲಲ್ಲಿ ಇಟ್ಕೊಂಡ್ರೆ ನಮಗೆ ತುಂಬನೇ ಅಷ್ಟು ನೀರು ಹಾಕಬೇಕು, ತುಂಬ ಯೂಸ್ಫುಲ್ ಆಗುತ್ತೆ. ಕುದ್ದು ಹುಣಸೆ ಹಣ್ಣು ಎಲ್ಲ ಸಾಫ್ಟ್ ಆಗುತ್ತೆ, ಆಮೇಲೆ ಸಾಫ್ಟ್ ತೊಕ್ಕೆಲ್ಲ ಉಳಿಯುತ್ತೆ. ಮತ್ತು ಹುಣಸೆಹಣ್ಣು ಗೊಜ್ಜು ನಾವು ಆಮೇಲೆ ಸೋದಿಸ್ಕೋಬೋದು. ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿಯೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಇದೆ ಅಂತ ಮಾಡ್ಕೊಂಡು ಬರೋಣ ಅಂತ ಅಷ್ಟೊತ್ತಿಗೆ ಇಕ್ಬಿಟ್ಟು ಕೆಲಸ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಮತ್ತು ಬೇರೆ ಕೆಲಸ ಎಲ್ಲ ಇತ್ತು. ನೋಡಿ ಇದನ್ನೆಲ್ಲ ನೀರಲ್ಲಿ ಹಾಕಿ ಇಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಹುಣಸೆಹಣ್ಣು ಮುಳುಗೋ ಅಷ್ಟು ನೀರು ಹಾಕಬೇಕು. ಎಲ್ಲ ರಸ ಎಲ್ಲ ಬಿಟ್ಕೊಳುತ್ತೆ, ಸಾಫ್ಟ್ ಆಗುತ್ತೆ. ಆಮೇಲೆ ನಾವು ಫಿಲ್ಟ್ರ್ ಮಾಡ್ಕೋಬೋದು, ಸೋದಿಸ್ಕೋಬೋದು. ಇಲ್ಲ ನೀವು ಒಂದು ಬಟ್ಟೆ ತಗೊಳ್ಳಿ, ಇಲ್ಲ ಅಂದರೆ ಯಾವುದನ್ನು ನೀವು ಜಲ್ಡಿ ಥರ ಇರೋ ಫಿಲ್ಟ್ರ್ ತಗೊಂಡು ಮಾಡ್ಕೊಳ್ಳಿ. ಎಲ್ಲ ಸಾಫ್ಟ್ ಆಗಿದೆ. ಇದು ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಕ್ಕೆ ಬಿಟ್ಮೇಲೆ ಆಮೇಲೆ ಸೋದಿಸ್ಕೋಬೇಕು. ಆಮೇಲೆ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫುಲ್ಲು ಈ ಥರ ಸಾಫ್ಟಾಗಿ ಕ್ರೀಮಿಯಾಗಿ ಆಗಬೇಕು. ಇವಾಗ ಇದು ಬಿಸಿ ಇದೆ. ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸು. ಹುಣಸೆಹಣ್ಣೆಲ್ಲ ಅದನ್ನ ಆಮೇಲೆ ಮಾಡ್ಕೊಂಡು ನಾನು ತಣ್ಣಗಾಗಿ ಬಿಟ್ಟಿದ್ದೀನಿ. ಇವಾಗ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಬಟ್ಟೆ ಎಲ್ಲ ಆಗೈತೆ. ಅಮ್ಮ ಬಟ್ಟೆ ತುಂಬ ತೂಕ ಇದೆ. ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು. ಇವತ್ತು ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ, ದೊಡ್ಡವಳಿಗೆ ಹುಷಾರಿರಲಿಲ್ಲ. ಹೇಳಬ್ಬವನ ಏನು ಹುಷಾರಿಲ್ಲ ಅಂತ. ದೊಡ್ಡವಳಿಗೆ ಇವತ್ತು ಯಾಕೋ ಹೊಟ್ಟೆ ಕೆಟ್ಟೋಗಿತ್ತು, ಲೂಸ್ ಮೋಷನ್ ಆಗಿತ್ತು. ಅದಕ್ಕೂ ಅವಳು ಹೋಗಿಲ್ಲ, ಇವಳು ಹೋಗಲ್ಲ, ಚಿಕ್ಕವಳು ಹೋಗಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಟ್ಟು ಮತ್ತೆ ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಬಿಡು, ಇವಳೇನೋ ಮಾಡಕ್ಕೆ ಹೋಗ್ತಾ ಇದ್ರೆ ಚಿಕ್ಕವಳು ನಾನು ಮಾಡ್ತೀನಿ ಅಂತ ಬರ್ತಾಳೆ. ಅದು ಕ್ಲಿಪ್ ಎತ್ಕೊಬರೋ ಬಟ್ಟೆ ಒಣಗಾಕೋಣ ಬನ್ನಿ ಫ್ರೆಂಡ್ಸ್. ಬಟ್ಟೆ ಒಣಗಾಕೋಕ್ಕೆ ಹೋಗಿದೆ, ಬಟ್ಟೆ ಎಲ್ಲ ಒಣಗಾಕಿದೆ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೆ ಮಳೆ ಬರೋ ಥರನೂ ಇದೆ. ಬೇಗ ಒಣಗಾಕ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಇವಾಗ ಹುಣಸೆಹಣ್ಣೆಲ್ಲ ಆರಕ್ಕೆ ಅದನ್ನು ಇಕ್ಕಿದ್ನಲ್ಲ, ಅದನ್ನು ಇವಾಗ ರೆಡಿ ಮಾಡೋಣ, ಸೋದಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದೆಲ್ಲ ತಣ್ಣಗಾಗಿದೆ. ಇವಾಗ ಥರ ನೆಟ್ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ಟೀಲ್ದು ಟೀ ಸೋಸೋದು ಬರುತ್ತಲ್ಲ, ಅದರಲ್ಲಿ ಸೋದಿಸ್ಕೋಬೋದು. ಇಲ್ಲಾಂದರೆ ಪ್ಲಾಸ್ಟಿಕ್ ಸೋದಿಸೋದು ಬರುತ್ತೆ, ಅದರಲ್ಲಿ ನೀಟಾಗಿ ಬರಲ್ಲ ರಸ. ಇಲ್ಲಾಂದರೆ ಯಾವುದನ್ನು ಸ್ವಲ್ಪ
ವೇಲಿದ್ರೆ ಕೂಡ ಸೋದಿಸ್ಕೋಬೋದು. ಇದು ಯಾವ ಥರ ಸೋದಿಸೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಫುಲ್ಲು ತಣ್ಣಗಾಗಬೇಕು, ಬಿಸಿ ಬಿಸಿ ಮಾಡ್ಕೋಬೇಡಿ. ಫುಲ್ಲು ಇದು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು ಇಷ್ಟೊತ್ತು. ಇವಾಗ ಸೋದಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಇದು ಜಲ್ದಿ ಥರ ಫಿಲ್ಟರ್ ಬರುತ್ತೆ, ಜ್ಯೂಸ್ ಫಿಲ್ಟರ್ ಎಲ್ಲ, ಅದರಲ್ಲಿ ಸೋದಿಸ್ಕೋಬೋದು, ನೀಟಾಗಿ ಬರುತ್ತೆ. ಇದ್ರನ್ನ ನೋಡಿ ಈ ಥರ ಇಂಟ್ಕೊಂಡ್ರೆ ನೋಡಿ ಎಷ್ಟೊಂದು ಬಂದಿದೆ ನೋಡಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನನಗಂತೂ ಯೂಸ್ಫುಲ್ ಆಯಿತು. ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಎಷ್ಟೊಂದು ಬಂದಿದೆ ನೋಡಿ, ಇನ್ನೂ ಇದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕುದಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಆಗುತ್ತೆ. ಇದು ವೇಸ್ಟ್ ಆಗೋದು. ಇನ್ನು ನೋಡಿ ಇದೆಲ್ಲ ತೊಕ್ಕೆಲ್ಲ ಉಳಿಯುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಕುದಿಸ್ಕೊತೀನಿ. ನೋಡಿ ಈ ಥರ ಹುಣಸೆ ಬೀಜ ಕಸ ಎಲ್ಲ ಅದರಲ್ಲಿ ಬಂದ್ಬಿಡುತ್ತೆ. ಇಲ್ಲ ನಾವು ಸಾರಿಗೆ ಚಟ್ನಿಗೆ ಎಲ್ಲ ರುಬ್ಬಿದಾಗೆಲ್ಲ ಏನಾಗುತ್ತೆ ಗೊತ್ತಾ, ಎಲ್ಲ ಮಿಕ್ಸಿ ಜಾರಲ್ಲಿ ಹುಣಸೆ ಬೀಜ ಎಲ್ಲ ಸಿಗುತ್ತೆ. ಇದರಲ್ಲಾದರೆ ನೀಟಾಗಿ ಫಿಲ್ಟ್ರ್ ಆಗಿಬಿಡುತ್ತೆ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ, ನಿಮಗೆ ಯಾವ ಥರ ಅನ್ನಿಸ್ತು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ನಾನು ಇದನ್ನ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಇದೆಯಲ್ಲ ಮತ್ತೆ ಇನ್ನೊಂದು ಸಾರಿ ನಾನು ಕುದಿಸ್ಕೊತೀನಿ. ಮತ್ತೆ ನೋಡಿ ಫ್ರೆಂಡ್ಸ್, ನಾನು ಮತ್ತೆ ಕುದಿಸ್ಕೊಂಡು ಸೋದಿಸ್ಕೊಂಡೆ. ನೋಡಿರ್ತೀರ ನೀವು. ನೋಡಿ 2 ಬಾಟ್ಲು ತುಂಬ ಆಯಿತು. ಇದು ದೊಡ್ಡ ಬಾಟ್ಲು 1 ಲೀಟ್ರ್ ಬಾಟ್ಲು ಮತ್ತು ಚಿಕ್ಕದೊಂದು ಬಾಟ್ಲು ತುಂಬಾ ಆಯಿತು ಫ್ರೆಂಡ್ಸ್. ಮತ್ತು ಸಾಯಂಕಾಲ ಏನನ್ನ ಸ್ನ್ಯಾಕ್ಸ್ ಕೇಳಿದ್ರು ಮಕ್ಕಳು. ನಾನು ಉಳಿದಿರೋ ಅನ್ನದಲ್ಲಿ ರಸಗುಲ್ಲ ಮಾಡೋಣ ಅಂತ ಇದರಲ್ಲಿ ಚಿಕ್ಕ ಬಟ್ಲಲ್ಲಿ 1.5 ಬಾಟ್ಲ್ ತೊಗೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದು. ನಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ರುಬ್ಕೊಂಡಿರೋದಕ್ಕೆ ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ಮತ್ತು 2 ಸ್ಪೂನಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ಸ್ಮೂತಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡ್ಕೊಂಡು ಅಷ್ಟೊತ್ತಿಗೆ ಪಾಕ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೋಡಿ ಸಕ್ಕರೆ ಪಾಕ ಮಾಡ್ಕೊಂಡೋಣ. ಇದು ಗುಲಾಬ್ ಜಾಮೂನ್ಗೆ ಯಾವ ಥರ ಪಾಕ ಮಾಡ್ಕೊತೀರಿ ಅದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಸಕ್ಕರೆ ಪಾಕಕ್ಕೆಲ್ಲ ಇಕ್ಕಿದ್ದೀನಿ. ಇವಾಗ ಇದು ಅನ್ನ ರುಬ್ಕೊಂಡಿರೋದು ಮತ್ತು ಕಾರ್ನ್ಫ್ಲವರ್ ಹಾಕಿರೋದು ಮಿಕ್ಸ್ ಮಾಡ್ಕೊಳ್ಳೋಣ. ನುಣ್ಣಗೆ ಗಟ್ಟಿಯಾಗಿ ಇಸ್ಕೊಂಡು ಇವಾಗ ಉಂಡೆಗಳು ಮಾಡ್ಕೊಳ್ಳೋಣ. ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇದು ಚೆನ್ನಾಗಿ ಇಸ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದೆಲ್ಲ ಇಸ್ಕೊಂಡು ಉಂಡೆಗಳು ಮಾಡ್ಕೊಂಡಿದ್ದೀನಿ. ನೋಡಿ ಇದು ಪಾಕ ಎಲ್ಲ ರೆಡಿ ಆಗಿದೆ. ಇವಾಗ ಪಾಕದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು, ಬೇಯಬೇಕು. ಯಾಕಂದರೆ ಕಾರ್ನ್ಫ್ಲವರು ಮೈದಾ ಹಿಟ್ಟೆಲ್ಲ ಹಾಕಿರ್ತೀರಲ್ಲ. ಬನ್ನಿ ಹಾಕೋಣ. ನೋಡಿ ಕುದೀತಾ ಇದೆ ಪಾಕದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿತ್ತು. ಇದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಉಳಿದಿರೋ ಅನ್ನನ ಬಿಸಾಕ್ಬಿಡಿ, ಈ ಥರ ಮಾಡ್ಕೊಳ್ಳಿ ನೀವು. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ. ಟೇಸ್ಟ್ ಮಾಡಿ ತೋರಿಸ್ತೀನಿ. ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ನೀವು ಒಂದು ಸಾರಿ ಟ್ರೈ ಮಾಡಿ, ಉಳಿದಿರೋ ಅನ್ನ ಬಿಸಾಕ್ದಿರಾ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಮಾತ್ರ ಒಂದು ಲೈಕ್ ಮಾಡಿ. ಇದು ಯಾವ ಥರ ಇತ್ತು, ಯಾವ ಥರ ಇದೆ ಮಾಡಿರೋ ವಿಧಾನ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಆಗ ನಾನಿವಾಗ ಸಾಯಂಕಾಲ ಅಡುಗೆಗೆ ರೆಡಿ ಮಾಡಬೇಕು. ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಟೊಮೆಟೊ ಬಾತ್ ಮಾಡಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಒಟ್ಟು ಸಿಗ್ತಾ ಇರುತ್ತೆ ಅಂತ ಎಲ್ಲದರಲ್ಲೂ ಗೊಜ್ಜು ಮಾಡಿದ್ರೆ ಒಟ್ಟು ಸಿಗುತ್ತೆ, ಬಾತ್ ಮಾಡಿದ್ರೆ ಒಟ್ಟು ಸಿಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇವತ್ತು ನಾನು ಕ್ಲೀನಾಗಿ ಒಟ್ಟು ಸಿಪ್ಪೆ ಎಲ್ಲ ತಗೊಂಡಿದ್ದೀನಿ, ಟೊಮೆಟೊ ಸಿಪ್ಪೆ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡಿಕೊಂಡೆ. ಟೊಮೆಟೊ ಸಿಪ್ಪೆ ತಗೊಂಡೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು ಎಲ್ಲ ಪೇಸ್ಟ್ ಮಾಡಿಕೊಂಡೆ. ಆಮೇಲೆ ಒಗ್ಗರಣೆಗೆ ಇವಾಗ ಸಿಂಪಲ್ಲಾಗಿ 1 ಟೈಮ್ಗೆ ಆಗೋ ಅಷ್ಟು ಒಂದು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ, ಸ್ವಲ್ಪ ಪುದೀನ ಸೊಪ್ಪು. ಆಮೇಲೆ ಇವಾಗ ಎಲ್ಲ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಟೊಮೆಟೊ ಬಾತ್ ಮಾತ್ರ ಸೂಪರಾಗಿ ಬಂತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಕೊನೆ ತನಕ ವಿಡಿಯೋ ನೋಡಿ. ಬಾಯ್ ಬಾಯ್.